ಪ್ರತಿ ವರ್ಷ ಫೆಬ್ರವರಿ ಆರಂಭವಾಗುತ್ತಿದ್ದಂತೆ ಗಾಳಿಯಲ್ಲಿ ಪ್ರೀತಿಯ ಕಂಪನ ಶುರುವಾಗುತ್ತದೆ. ಫೆಬ್ರವರಿ 14 ಬಂತೆಂದರೆ ಸಾಕು, ವ್ಯಾಲೆಂಟೈನ್ಸ್ ಡೇಗೆ ಪ್ರೇಮಿಗಳ ಲೋಕದಲ್ಲಿ ಸಂಭ್ರಮವೋ ಸಂಭ್ರಮ. ಕೆಂಪು ಗುಲಾಬಿ, ಚಾಕ್ಲೇಟ್, ಬಗೆ ಬಗೆಯ ಉಡುಗೊರೆಗಳ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಇಂದಿನ ಟ್ರೆಂಡ್. ಆದರೆ ಈ ಸಂಭ್ರಮದ ಆಚರಣೆಯ ಹಿಂದೆ ಒಂದು ತ್ಯಾಗದ, ಕಣ್ಣೀರಿನ ಮತ್ತು ರಕ್ತಸಿಕ್ತ ಇತಿಹಾಸವಿದೆ ಎಂಬುದು ನಿಮಗೆ ಗೊತ್ತಾ? ಈ ದಿನವನ್ನು ಪ್ರೇಮಿಗಳ ದಿನ ಎಂದು ಕರೆಯಲು ಕಾರಣವಾದ ಆ ಮಹಾನ್ ವ್ಯಕ್ತಿ ಯಾರು? ಆತನ ತ್ಯಾಗವೇನು? ಬನ್ನಿ, ರೋಮ್ ಸಾಮ್ರಾಜ್ಯದ ಇತಿಹಾಸದ ಪುಟಗಳನ್ನು ತಿರುವಿ ಹಾಕೋಣ. ಪ್ರೇಮಿಗಳ ದಿನದ ಮೂಲ ಇತಿಹಾಸವು ನಮ್ಮನ್ನು 3ನೇ ಶತಮಾನದ ರೋಮನ್ ಸಾಮ್ರಾಜ್ಯದ ಕಾಲಕ್ಕೆ ಕರೆದೊಯ್ಯುತ್ತದೆ. ಆ ಸಮಯದಲ್ಲಿ ರೋಮ್ ಅನ್ನು 2ನೇ ಕ್ಲಾಡಿಯಸ್ ಎಂಬ ಚಕ್ರವರ್ತಿ ಆಳುತ್ತಿದ್ದನು. ಆತ ಅತ್ಯಂತ ಕ್ರೂರಿ ಮತ್ತು ಯುದ್ಧದಾಹಿಯಾಗಿದ್ದನು. ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಆತನಿಗೆ ಬಲಿಷ್ಠವಾದ ಸೈನ್ಯ ಬೇಕಿತ್ತು. ಆದರೆ ಕ್ಲಾಡಿಯಸ್ ಒಂದು ವಿಚಿತ್ರ ಸಮಸ್ಯೆಯನ್ನು ಎದುರಿಸುತ್ತಿದ್ದನು. ಯುವಕರು ಸೈನ್ಯಕ್ಕೆ ಸೇರಲು ಹಿಂಜರಿಯುತ್ತಿದ್ದರು. ಇದಕ್ಕೆ ಕಾರಣ ಹುಡುಕಿದರೆ ಆತನಿಗೆ ಅನ್ನಿಸಿದ್ದು ಒಂದೇ: ಮದುವೆ ಮತ್ತು ಸಂಸಾರದ ವ್ಯಾಮೋಹ. ಯುವಕರು ಮದುವೆಯಾದರೆ ಹೆಂಡತಿ ಮಕ್ಕಳ ಮೇಲಿನ ಪ್ರೀತಿಯಿಂದ ಯುದ್ಧದಲ್ಲಿ ಸರಿಯಾಗಿ ಹೋರಾಡುವುದಿಲ್ಲ, ಅವರ ಧೈರ್ಯ ಕುಗ್ಗುತ್ತದೆ ಎಂದು ಆತ ನಂಬಿದ್ದನು. ಈ ನಂಬಿಕೆಯಿಂದಾಗಿ ಆತ ಒಂದು ಕ್ರೂರವಾದ ಆದೇಶವನ್ನು ಹೊರಡಿಸಿದನು: ರೋಮ್ನ ಯುವ ಸೈನಿಕರು ಅಥವಾ ಯುವಕರು ಮದುವೆಯಾಗುವಂತಿಲ್ಲ. ಈ ಆದೇಶ ಇಡೀ ರೋಮ್ನ ಯುವಜನತೆಯನ್ನು ಕಂಗಾಲಾಗಿಸಿತು. ರಾಜನ ಈ ಆದೇಶ ಅನ್ಯಾಯವೆಂದು ರೋಮ್ನಲ್ಲಿದ್ದ ವ್ಯಾಲೆಂಟೈನ್ ಎಂಬ ಹೆಸರಿನ ಕ್ರೈಸ್ತ ಪಾದ್ರಿಯೊಬ್ಬರಿಗೆ ಅನ್ನಿಸಿತು. ಪ್ರೀತಿ ಮತ್ತು ವಿವಾಹ ಎಂಬುದು ಭಗವಂತ ನೀಡಿದ ನೈಸರ್ಗಿಕ ಹಕ್ಕು. ಅದನ್ನು ಕಿತ್ತುಕೊಳ್ಳಲು ರಾಜನಿಗೆ ಅಧಿಕಾರವಿಲ್ಲ ಎಂದು ಅವರು ಬಲವಾಗಿ ನಂಬಿದರು. ಕ್ರೂರ ರಾಜನ ವಿರುದ್ಧ ದಂಗೆ ಎದ್ದ ಸಂತ ವ್ಯಾಲೆಂಟೈನ್ ರಾಜಾಜ್ಞೆಯನ್ನು ಉಲ್ಲಂಘಿಸಲು ನಿರ್ಧರಿಸಿದರು. ಅವರು ಗುಟ್ಟಾಗಿ ಕತ್ತಲೆಯಲ್ಲಿ ಪ್ರೇಮಿಗಳಿಗೆ ಮದುವೆ ಮಾಡಿಸಲು ಪ್ರಾರಂಭಿಸಿದರು. ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ಎಷ್ಟೋ ಜೀವಗಳಿಗೆ ಅವರು ಆಸರೆಯಾದರು. ಆದರೆ ಈ ವಿಷಯ ಹೆಚ್ಚು ದಿನ ಗುಟ್ಟಾಗಿ ಉಳಿಯಲಿಲ್ಲ. ವಿಷಯ ತಿಳಿದ ಚಕ್ರವರ್ತಿ ಕ್ಲಾಡಿಯಸ್ ಕೋಪದಿಂದ ಕೆಂಡಾಮಂಡಲನಾದನು. ತಕ್ಷಣವೇ ವ್ಯಾಲೆಂಟೈನ್ ಅವರನ್ನು ಬಂಧಿಸಿ ಕತ್ತಲ ಕೋಣೆಯಂತಹ ಸೆರೆಮನೆಗೆ ತಳ್ಳಿದನು. ಕಥೆಯ ನಿಜವಾದ ರೋಚಕ ತಿರುವು ಇರುವುದು ಇಲ್ಲಿಯೇ. ಜೈಲಿನಲ್ಲಿದ್ದಾಗಲೂ ವ್ಯಾಲೆಂಟೈನ್ ಅವರ ಪ್ರೀತಿ ಮತ್ತು ಕರುಣೆ ಕಡಿಮೆಯಾಗಲಿಲ್ಲ. ಕಥೆಗಳ ಪ್ರಕಾರ ಅಲ್ಲಿನ ಜೈಲರ್ನ ಮಗಳು ಹುಟ್ಟು ಕುರುಡಿಯಾಗಿದ್ದಳು. ವ್ಯಾಲೆಂಟೈನ್ ಅವರ ವ್ಯಕ್ತಿತ್ವದಿಂದ ಪ್ರಭಾವಿತನಾದ ಜೈಲರ್ ತನ್ನ ಮಗಳಿಗೆ ಪಾಠ ಕಲಿಸಲು ಮತ್ತು ಆಕೆಯ ಜೊತೆ ಮಾತನಾಡಲು ಅವರನ್ನು ವಿನಂತಿಸಿದನು. ವ್ಯಾಲೆಂಟೈನ್ ಆಕೆಯೊಂದಿಗೆ ಗಾಢವಾದ ಸ್ನೇಹ ಬೆಳೆಸಿಕೊಂಡರು. ಅವರ ಪ್ರಾರ್ಥನೆ ಮತ್ತು ನಂಬಿಕೆಯಿಂದ ಆಕೆಗೆ ದೃಷ್ಟಿ ಬಂತು ಎಂಬ ಪವಾಡದ ಕಥೆಯೂ ಪ್ರಚಲಿತದಲ್ಲಿದೆ. ಅಂತಿಮವಾಗಿ ರಾಜನ ಆದೇಶದಂತೆ ವ್ಯಾಲೆಂಟೈನ್ ಅವರಿಗೆ ಮರಣದಂಡನೆ ವಿಧಿಸಲಾಯಿತು. ಮರಣದಂಡನೆಗೆ ಸರಿಯಾಗಿ 1 ದಿನ ಮುಂಚೆ ವ್ಯಾಲೆಂಟೈನ್ ಆ ಜೈಲರ್ನ ಮಗಳಿಗೆ ಒಂದು ಭಾವನಾತ್ಮಕ ವಿದಾಯ ಪತ್ರವನ್ನು ಬರೆದರು. ಆ ಪತ್ರದ ಕೊನೆಯಲ್ಲಿ ಅವರು ಬರೆದ ಸಾಲು ಇಂದಿಗೂ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಆ ಪತ್ರದ ಸಂಪೂರ್ಣ ವಿಷಯ ನಮಗೆ ತಿಳಿದಿಲ್ಲ, ಏಕೆಂದರೆ ಅದರ ಮೂಲ ಪ್ರತಿ ಇಲ್ಲ. ಇದು ಹಲವು ವರ್ಷಗಳಿಂದ ಹರಡಿಕೊಂಡಿರುವ ಒಂದು ಕತೆ. ಜನರು ಆ ಪತ್ರದಲ್ಲಿ ಇಂತಹ ಸರಳ ಮತ್ತು ದಯೆಯ ಮಾತುಗಳಿರಬಹುದು ಎಂದು ನಂಬುತ್ತಾರೆ. ಅದೇನೆಂದರೆ, ನಿನ್ನ ಸ್ನೇಹಕ್ಕೆ ಧನ್ಯವಾದಗಳು, ಧೈರ್ಯವಾಗಿರು ಮತ್ತು ನಂಬಿಕೆಯನ್ನು ಉಳಿಸಿಕೋ. ನಿನ್ನ ವ್ಯಾಲೆಂಟೈನ್ ನಿಂದ. ಥ್ಯಾಂಕ್ ಯು ಫಾರ್ ಯುವರ್ ಫ್ರೆಂಡ್ಶಿಪ್. ಸ್ಟೇ ಸ್ಟ್ರಾಂಗ್ ಅಂಡ್ ಕೀಪ್ ಫೇತ್. ಫ್ರಮ್ ಯುವರ್ ವ್ಯಾಲೆಂಟೈನ್. ಪ್ರೀತಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಮಹಾನ್ ಸಂತನನ್ನು ಕ್ರಿಸ್ತ ಶಕ 270ರ ಸುಮಾರಿಗೆ ಫೆಬ್ರವರಿ 14ರಂದು ಮರಣದಂಡನೆಗೆ ಒಳಪಡಿಸಲಾಯಿತು. ಕೆಲವು ಮೂಲಗಳ ಪ್ರಕಾರ ಅವರನ್ನು ಹೊಡೆದು ಸಾಯಿಸಲಾಯಿತು ಅಥವಾ ಶಿರಚ್ಛೇದನ ಮಾಡಲಾಯಿತು ಎಂದು ತಿಳಿಸಿದ್ದಾರೆ. ಅವರ ಈ ಮಹಾನ್ ತ್ಯಾಗದ ನೆನಪಿಗಾಗಿ ಮತ್ತು ಅವರು ಪ್ರೇಮಿಗಳ ಪರವಾಗಿ ನಿಂತಿದ್ದಕ್ಕಾಗಿ
ಅಂದಿನಿಂದ ಫೆಬ್ರವರಿ 14 ಅನ್ನು ಸಂತ ವ್ಯಾಲೆಂಟೈನ್ಸ್ ಡೇ ಅಥವಾ ಪ್ರೇಮಿಗಳ ದಿನವಾಗಿ ಆಚರಿಸಲಾಗುತ್ತಿದೆ. ಇಂದು ವ್ಯಾಲೆಂಟೈನ್ಸ್ ಡೇ ಕೇವಲ ಪ್ರೇಮಿ ಪ್ರೇಯಸಿಯರಿಗೆ ಮಾತ್ರ ಸೀಮಿತವಾಗಿಲ್ಲ. ನಮಗೆ ಪ್ರಿಯವಾದ ಯಾರಿಗಾದರೂ ತಂದೆ, ತಾಯಿ, ಸ್ನೇಹಿತರು, ಒಡಹುಟ್ಟಿದವರು ಪ್ರೀತಿ ಮತ್ತು ಕೃತಜ್ಞತೆ ಸಲ್ಲಿಸುವ ದಿನವಾಗಿ ಇದು ಬದಲಾಗಿದೆ. ಬೆಲೆಬಾಳುವ ಉಡುಗೊರೆಗಿಂತ ಪ್ರೀತಿಯಿಂದ ಕೂಡಿದ ಒಂದು ಸಣ್ಣ ಸಂದೇಶ ಅಥವಾ ಅವರೊಂದಿಗೆ ಕಳೆಯುವ ಗುಣಮಟ್ಟದ ಸಮಯ ಹೆಚ್ಚು ಮೌಲ್ಯಯುತವಾಗಿದ್ದು, ಈ ಬಾರಿ ಪ್ರೇಮಿಗಳ ದಿನದಂದು ಗುಲಾಬಿ ನೀಡುವಾಗ ಅದರ ಹಿಂದೆ ಒಬ್ಬ ಸಂತನ ತ್ಯಾಗದ ಕಥೆಯೂ ಇದೆ ಎಂಬುದನ್ನು ನೆನಪಿಸಿಕೊಳ್ಳಿ. ನೋಡಿದ್ದಕ್ಕೆ ಧನ್ಯವಾದಗಳು.